ಸಿಗಂದೂರು ಸೇತುವೆ ನಿರ್ಮಾಣ ಕಾಮಗಾರಿ ನಡೀತಾನೆ ಇದೆ. ಕಳೆದ ವರ್ಷವೇ ಪೂರ್ಣಗೊಳ್ಳಬೇಕಿತ್ತು, ಆದರೆ ಇಂದಿಗೂ ಕಾಮಗಾರಿ ನಡೀತಾನೆ ಇದೆ. ಈ ಡಿಸೆಂಬರ್ನ ಒಳಗೆ ಕಾಮಗಾರಿ ಪೂರ್ಣಗೊಂಡು ಲೋಕಾರ್ಪಣೆಗೊಳ್ಳಬೇಕು. ಆದರೆ ಸದ್ಯ ನಡೀತಾ ಇರೋ ಕಾಮಗಾರಿಯನ್ನು ನೋಡಿದ್ರೆ ಮತ್ತಷ್ಟು ದಿನ ಮುಂದಕ್ಕೆ ಹೋಗುವ ಸಾಧ್ಯತೆಗಳೇ ಹೆಚ್ಚಿವೆ. ಈಗಾಗಲೇ ಪಿಲ್ಲರ್ ನಿರ್ಮಾಣ ಮಾಡುವ ಕಾರ್ಯ ಪೂರ್ಣಗೊಂಡಿದ್ದು ಸೇತುವೆ ಕೂರಿಸುವ ಕೆಲಸ ಆರಂಭವಾಗಿದೆ. ಬರೋಬ್ಬರಿ 426 ಕೋಟಿ ವೆಚ್ಚದಲ್ಲಿ ಸೇತುವೆ ನಿರ್ಮಾಣ ಯೋಜನೆ ಕೈಗೆತ್ತಿಕೊಳ್ಳಲಾಗಿದೆ. ಈ ಸೇತುವೆ ನಿರ್ಮಾಣವಾದರೆ ಸುತ್ತಲಿನ 10 ಊರುಗಳಿಗೆ ಅನುಕೂಲವಾಗಲಿದೆ. ಮುಖ್ಯವಾಗಿ ಸಿಗಂದೂರಿಗೆ ತೆರಳುವ ಭಕ್ತರಿಗೆ ಅನುಕೂಲವಾಗಲಿದೆ. ಜೊತೆಗೆ ಕೊಲ್ಲೂರು ಮೂಕಾಂಬಿಕಾ ದೇಗುಲಕ್ಕೂ ಹೋಗೋದು ಕೂಡ ಸುಲಭವಾಗಲಿದೆ. ಈ ಎಲ್ಲಾ ಕಾರಣಗಳಿಂದ ಆದಷ್ಟು ಬೇಗನೆ ಕಾಮಗಾರಿ ಪೂರ್ಣಗೊಳ್ಳಲಿ ಅಂತ ಜನರು ಬಯಸ್ತಾ ಇದ್ದಾರೆ. ಆದರೆ ಸದ್ಯ ನಡೀತಾ ಇರುವ ಕಾಮಗಾರಿ ನೋಡಿದ್ರೆ ಮತ್ತಷ್ಟು ತಿಂಗಳು ಮುಂದಕ್ಕೆ ಹೋಗುವ ಸಾಧ್ಯತೆಗಳೇ ಹೆಚ್ಚಿವೆ. ಸಿಗಂದೂರು ಸೇತುವೆ ಬಹಳ ಜನರಿಗೆ ಉಪಯುಕ್ತವಾಗಿರುವಂತ ಸೇತುವೆ. ತುಮರಿ ಬ್ಯಾಕ್ವರ್ಡ್ನಂತಹ ದ್ವೀಪ ಊರುಗಳಿಗೆ ಈ ಸೇತುವೆಯನ್ನ ನಿರ್ಮಾಣ ಮಾಡಿದ್ರೆ ಬಹಳ ಅನುಕೂಲವಾಗುತ್ತೆ. ಈಗ ಲಾಂಚ್ ಮೂಲಕವೇ ಸಂಚಾರವನ್ನ ಮಾಡಬೇಕು. ಶಾಲಾ ಕಾಲೇಜಿಗೆ ಹೋಗುವ ಮಕ್ಕಳು, ಇನ್ನು ಆಸ್ಪತ್ರೆಗೆ ಹೋಗುವಂತವರಿಗೂ ಕೂಡ ಬಹಳ ತೊಂದರೆಯಾಗ್ತಾ ಇದೆ. ಲಾಂಚ್ ಅನ್ನ ನಂಬಿಕೊಂಡು ಜೀವನ ಮಾಡೋದಕ್ಕೆ ಕಷ್ಟವಾಗ್ತಾ ಇದೆ. ಆದ್ರೆ ಇದೀಗ ಸಿಗಂದೂರು ಸೇತುವೆ ಕಾಮಗಾರಿ ನಡೀತಾ ಇದೆ. ಆದ್ರೆ ಈ ಕಾಮಗಾರಿ ಆಮೆಗತಿಯಲ್ಲಿ ಸಾಗ್ತಾ ಇರೋದ್ರಿಂದ ಯಾವಾಗ ಪೂರ್ಣಗೊಳ್ಳುತ್ತೆ ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟವಾಗ್ತಾ ಇಲ್ಲ. ಕಾಮಗಾರಿ ಆರಂಭವಾಗಿ ಈಗಾಗಲೇ 4 ರಿಂದ 5 ವರ್ಷಗಳು ತುಂಬಿ ಹೋಗ್ತಾ ಇದೆ. ಕಳೆದ ವರ್ಷವೇ ಲೋಕಾರ್ಪಣೆಗೊಳ್ಳಬೇಕಿತ್ತು, ಆದ್ರೆ ಇನ್ನೂ ಕೂಡ ಕಾಮಗಾರಿ ಪೂರ್ಣವಾಗಿಲ್ಲ. ಪಿಲ್ಲರ್ ನಿರ್ಮಿಸುವ ಕಾರ್ಯ ಪೂರ್ಣಗೊಂಡಿದೆ. ಮೇಲ್ಗಡೆ ಸೇತುವೆಯನ್ನ ಅಂದ್ರೆ ರಸ್ತೆಯನ್ನ ಮಾಡಲಾಗ್ತಾ ಇದೆ. ಆದ್ರೆ ಇಲ್ಲಿ ನೋಡ್ತಾ ಇದ್ರೆ ಇನ್ನು ಬಹಳಷ್ಟು ಕೆಲಸಗಳು ಬಾಕಿ ಉಳಿದುಕೊಂಡಿದೆ. ಯಾವಾಗ ಆಗುತ್ತೆ? ಈ ವರ್ಷ ಕೂಡ ಲಿಂಗನಮಕ್ಕಿ ಜಲಾಶಯ ಭರ್ತಿಯಾಗಿದೆ. ಶರಾವತಿ ಹಿನ್ನೀರಿನಲ್ಲಿ ಭಾರಿ ಪ್ರಮಾಣದಲ್ಲಿ ನೀರು ಸಂಗ್ರಹವಾಗಿದೆ. ಇಂತಹ ಸಂದರ್ಭದಲ್ಲಿ ಕಾಮಗಾರಿಯನ್ನು ನಡೆಸೋದು ಕೂಡ ಸ್ವಲ್ಪ ಕಷ್ಟನೇ. ಹಾಗಾಗಿ ಸಿಗಂದೂರು ಸೇತುವೆ ಕಾಮಗಾರಿ ಮತ್ತಷ್ಟು ವಿಳಂಬವಾಗುವ ಸಾಧ್ಯತೆ ದಟ್ಟವಾಗಿದೆ.